ಬರ್ರಿ ಬರ್ರಿ ಎಲ್ಲ ಕೈ ಜೋಡಿಸ್ಬೇಕಲ್ಲ. ದೊಡ್ಡಬಳ್ಳಾಪುರ ದೇವಾಲಯಗಳ ಸ್ವಚ್ಛತಾ ಸಮಿತಿ ವತಿಯಿಂದ ನಾವು ದೊಡ್ಡಬಳ್ಳಾಪುರ ತಾಲೂಕಿನಾದ್ಯಂತ ವಿವಿಧ ಹೋಬಳಿಗಳಲ್ಲಿ ಇರ್ತಕ್ಕಂಥ ಪುರಾತನ ದೇವಸ್ಥಾನಗಳಲ್ಲೂ ಅದರಲ್ಲೂ ವಿಶೇಷವಾಗಿ ಹಳ್ಳಿಗಳ ಕಡೆ ಇರ್ತಕ್ಕಂಥ ದೇವಸ್ಥಾನಗಳಿಗೆ ಸ್ವಚ್ಛತೆ ಇಲ್ಲದಿದ್ದು ನಮ್ಮ ಗಮನಕ್ಕೆ ಬಂದಾಗ ನಾವು ದೊಡ್ಡಬಳ್ಳಾಪುರ ದೇವಸ್ಥಾನಗಳ ಸಮಿತಿ ಅಂತ ಮಾಡಿಕೊಂಡು ಅದರಲ್ಲೂ ವಿಶೇಷವಾಗಿ ವಾರದಲ್ಲಿ ಒಂದು ದಿನ ಸ್ವಚ್ಛತೆಗಾಗಿ ನಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ವಾರದಲ್ಲಿ ಒಂದು ದಿನ ಸ್ವಚ್ಛತೆಗಾಗಿ ಮೀಸಲಿಟ್ಟು ನಮ್ಮ ದೇವಸ್ಥಾನಗಳ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ಸದುದ್ದೇಶದಿಂದ ನಾವು ಇದೊಂದು ಕಾರ್ಯಕ್ರಮ ರೂಪ ಮಾಡಿಕೊಂಡು ಇವತ್ತು ದೊಡ್ಡಬಳ್ಳಾಪುರ ತಾಲೂಕು ತೂಬ್ಗೆರೆ ಹೋಬಳಿಯ ಎದ್ಲಳ್ಳಿ ಗ್ರಾಮದಲ್ಲ ಸಮೀಪವಾಗಿರ್ತಕ್ಕಂಥ ಒಂದು ಪ್ರಕೃತಿ ರಮಣೀಯತೆಗೆ ತನ್ನದೇ ಆದಂಥ ಹೆಸರು ಮಾಡಿರ್ತಕ್ಕಂಥ ಅತ್ಯಂತ ಪುರಾತನ ಗಣೇಶನ ದೇವಸ್ಥಾನವಿರತಕ್ಕಂಥ ಶ್ರೀ ಬೆನಕಪ್ಪ ಸ್ವಾಮಿ ದೇವಸ್ಥಾನದ ಆವರಣವನ್ನು ನಾವೆಲ್ಲರೂ ಸೇರಿ ಸ್ವಚ್ಛತೆ ಮಾಡ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ನಮ್ಮ ತಾಲೂಕಿನಾದ್ಯಂತ ಇರ್ತಕ್ಕಂಥ ಪತ್ರಕರ್ತರು ಇದನ್ನು ಸಾರಥ್ಯ ವಹಿಸಿಕೊಂಡಿದ್ದಾರೆ. ಅದರ ಜೊತೆಗೆ ಜನಪ್ರತಿನಿಧಿಗಳಿರ್ಬೋದು, ಸ್ವಯಂ ಸೇವಕರಿರ್ಬೋದು, ಸರ್ಕಾರಿ ಉದ್ಯೋಗಿಗಳಿರ್ತಕ್ಕಂಥವ್ರು ಇರ್ಬೋದು, ಎಲ್ಲರೂ ಒಟ್ಟಾರೆ ಸಮಾಜದ ರಕ್ಷಣೆ, ಪರಿಸರದ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅಂತ ತಿಳ್ಕೊಂಡು ಸ್ವಯಂ ಪ್ರೇರಿತವಾಗಿ ನಾವು ಸಾಮಾಜಿಕ ಮಾಧ್ಯಮಗಳ ಮೂಲಕ ಕರೆ ಕೊಟ್ಟು ಪ್ರಾರಂಭ ಮಾಡಿರ್ತಕ್ಕಂಥ ಅಭಿಯಾನಕ್ಕೆ ಒಂದು ಅಭೂತಪೂರ್ವವಾದ ಸ್ಪಂದನೆ ದೊರಕಿದೆ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ನಾವು ಕಾಶಿ ವಿಶ್ವನಾಥ ಸ್ವಾಮಿ ದೇವಸ್ಥಾನದ ಪುರಾತನ ಕಲ್ಯಾಣಿಗಳನ್ನ ಸ್ವಚ್ಛತೆ ಮಾಡಿದ್ವಿ, ದೇವಸ್ಥಾನದ ಆವರಣವನ್ನು ಸ್ವಚ್ಛತೆ ಮಾಡಿದ್ವಿ. ಮೊನ್ನೆ ಕೊನಗಟ್ಟದ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ಸ್ವಚ್ಛತೆ ಮಾಡಿದ್ವಿ. ಅದರಂತೆ ಇದು 3ನೇ ದೇವಸ್ಥಾನವಾಗಿ ಒಂದು ಒಳ್ಳೆಯ ಮಲೆನಾಡಿನ ಅನುಭವ ಆಗ್ತಕ್ಕಂಥ ಬೆನಕಪ್ಪ ಸ್ವಾಮಿ ದೇವಸ್ಥಾನವನ್ನು ನಾವು ನೋಡಿ ಇಲ್ಲಿ ನೀರು ಹರಿತಾ ಇದಾವೆ ಪಕ್ಕದಲ್ಲೇ ನೋಡಿ ಯಾವ ಲೆಕ್ಕದಲ್ಲೆಲ್ಲ ಇಲ್ಲೆಲ್ಲ ಬಟ್ಟೆಗಳು ತಾವನ್ನೆಲ್ಲ ಇದು ಮಾಡಿದ್ದಾರೆ. ಹೊಟ್ಟೆ ಉರಿತೆ ಏನು ಈ ಪಾಟಿ ಎಲ್ಲ ಜಾಸ್ತಿ ನಡಿ ಹೆಂಗಿತ್ತಲ್ಲ ತುಂಬ ನಡೀತದೆ. ಚೂಸ್ ಮಾಡಿಕೊಂಡು ಇವತ್ತು ಸ್ವಚ್ಛತಾ ಕಾರ್ಯ ಆರಂಭಿಸಿದ್ದೀವಿ. ನೀವು ಆಗಲೇ ನೋಡ್ತಿರ್ಬೋದು, ಮುಂಜಾನೆ 7:30ಕ್ಕೆ ಪ್ರಾರಂಭವಾದ ನಮ್ಮ ಈ ಶ್ರಮದಾನ ಮುಂದುವರಿತಾ ಇದೆ. ನಮ್ಮನ್ನು ಹಲವಾರು ಯುವಕರು ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಈ ದೇವಸ್ಥಾನ ಅಂದರೆ ಒಂದು ಶ್ರದ್ಧಾಭಕ್ತಿ ಕೇಂದ್ರ ಅಂತ ಹೇಳ್ಬೋದು. ಇದರಲ್ಲಿ ನಾವು ನೋಡ್ತಿದ್ದೀರಾ, ಮಲೆನಾಡಿನ ಅನುಭವ ತರ್ತಕ್ಕಂಥ ನಮ್ಮ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಪ್ರದೇಶ ಇದೆ ಅಂದರೆ ಅದು ನಮ್ಮ ಈ ಬೆನಕಪ್ಪ ಸ್ವಾಮಿ ದೇವಸ್ಥಾನ ಅನ್ಬೋದು. ಇಲ್ಲಿ ವಿಶೇಷ ಅಂದರೆ ಉತ್ತರ ಪಿನಾಕಿನಿ ನದಿ ಹರಿಯುತ್ತೆ. ಇಲ್ಲಿಂದ ಉತ್ತರ ಪಿನಾಕಿನಿ ನದಿ ಹರಿದು ಜಕ್ಕಲಮಡುಗು ಜಲಾಶಯ ಸೇರುತ್ತೆ. ಈ 2 ಹಳ್ಳಗಳನ್ನ ಸಂಧಿಸೋ ಕ್ಷೇತ್ರದಲ್ಲಿ ಶ್ರೀ ಬೆನಕಪ್ಪ ಸ್ವಾಮಿ ಉದ್ಭವವಾಗಿದೆ. ಈ ದೇವಸ್ಥಾನದ 23 ಕುಂಟೆ ಏನು ಸೇರುತ್ತೆ ಅದು ಧಾರ್ಮಿಕ ದತ್ತಿ ಇಲಾಖೆಗೆ ಒಳಪಡುತ್ತೆ ಅಂತ ಮಾಡಿದ್ದಾರೆ. ಆದರೆ ಇದರಲ್ಲಿ ಹಲವಾರು ಸಮಸ್ಯೆಗಳು ನಮಗೆ ಕಂಡುವು. ಪ್ಲಾಸ್ಟಿಕ್ ಮಾಲಿನ್ಯ ಹಾಗೂ ಈ ವಾರಾಂತ್ಯದಲ್ಲಿ ಪುಂಡಪೋಖರಿಗಳ ಕಾಟದಿಂದ ಇಲ್ಲಿ ದೇವಸ್ಥಾನವನ್ನು ಶ್ರದ್ಧಾಭಕ್ತಿಯ ಕೇಂದ್ರನ ವಾರಾಂತ್ಯದ ಮೋಜಿನ ಸ್ಥಳವಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಸನ್ನಿವೇಶದಲ್ಲಿ ನಾವು ಅವರಿಗೆ ಒಂದು ಮಾದರಿ, ಅವರ ವಿರುದ್ಧ ನಡೆಯಾಗಿ ಅವರಿಗೆ ಎಷ್ಟು ಇಲ್ಲಿ ಪರಿಸರವನ್ನು ಹಾನಿ ಮಾಡಿದ್ದಾರೆ ಅಂತ ತೋರಿಸುವ ನಿಟ್ಟಿನಲ್ಲಿ ಶ್ರಮದಾನ ಮೂಲಕ ಅವರಿಗೆ ಉತ್ತರ ಕೊಡಬೇಕು ಅಂತ ನಾವು ಬಂದಿದ್ದೀವಿ. ನಿಮ್ಮ ಬೆಂಬಲ ಅಷ್ಟೇ, ನಿಮ್ಮ ಬೆಂಬಲ ಇದ್ದರೆ ಸದಾ ನಾವು ಆ ರೀತಿಯಲ್ಲೂ ಮುನ್ನುಗ್ತಾ ಇರ್ತೀವಿ. ಎಲ್ಲ ಇರುತ್ತೆ ಪಕ್ಕದಲ್ಲೇ ನೋಡಿ ಯಾವ ಲೆಕ್ಕದಲ್ಲೆಲ್ಲ ಇಲ್ಲೆಲ್ಲ ಬಟ್ಟೆಗಳು ತಾವನ್ನೆಲ್ಲ ಇದು ಮಾಡಿದ್ದಾರೆ. ಹೊಟ್ಟೆ ಉರಿತೆ ಏನು ಈ ಪಾಟಿ ಎಲ್ಲ ಜಾಸ್ತಿ ನಡಿ ಹೆಂಗಿತ್ತಲ್ಲ ತುಂಬ ನಡೀತದೆ.